ಮನೆಯಲ್ಲಿ ಈ 6 ವಸ್ತುಗಳಿದ್ದರೆ ಧನಾತ್ಮಕ ಶಕ್ತಿ ಮಾಯವಾಗುತ್ತೆ. ಅಂದರೆ ಪಾಸಿಟಿವಿಟಿ ಅನ್ನೋದೇ ಇರೋದಿಲ್ಲ. ಮನೆಯಲ್ಲಿ ಧನಾತ್ಮಕತೆ ಅಥವಾ ಧನಾತ್ಮಕ ಶಕ್ತಿಗಳು ನೆಲೆಸಿದಾಗ ಮಾತ್ರ ಅಲ್ಲಿ ದೈವಿಕ ಶಕ್ತಿಗಳು, ಅದರಲ್ಲೂ ಲಕ್ಷ್ಮೀ ದೇವಿ ವಾಸಸ್ಥಾನವಾಗಿರುತ್ತೆ. ಮನೆಯಲ್ಲಿ ಧನಾತ್ಮಕ ಶಕ್ತಿ ನೆಲೆಯಾಗಬೇಕಾದ್ರೆ ಎಂತಹ ವಸ್ತುಗಳನ್ನು ಮನೆಯಲ್ಲಿ ಇಟ್ಕೊಳ್ಬೇಕು, ಯಾವ ವಸ್ತುಗಳನ್ನು ಇಟ್ಕೊಳ್ಬಾರ್ದು, ಮನೆಯಲ್ಲಿ ಯಾವ ವಸ್ತುಗಳು ಇರಬೇಕು ಇರಬಾರ್ದು ಎಂಬುದರ ಬಗ್ಗೆ ನಮಗೆ ಖಂಡಿತವಾಗ್ಲೂ ಅರಿವು ಇರಲೇಬೇಕು. ಲಕ್ಷ್ಮೀ ದೇವಿಯು ನೆಲೆಸಿರುವ ಮನೆಯಲ್ಲಿ ಸಂಪತ್ತು, ಸಮೃದ್ಧಿ ಮತ್ತು ಸಂತೋಷವೂ ನೆಲೆಸಿರುತ್ತೆ. ಲಕ್ಷ್ಮೀ ದೇವಿಯು ಮನೆಯಲ್ಲಿ ನೆಲೆಸಬೇಕಾದ್ರೆ ಕೆಲವೊಂದು ವಿಚಾರಗಳನ್ನು ನಾವು ಮನಸ್ಸಿನಲ್ಲಿಟ್ಕೋಬೇಕು. ಅಂತಹ ವಿಚಾರಗಳಲ್ಲಿ ಧನಾತ್ಮಕತೆಯೂ ಒಂದಾಗಿರುತ್ತೆ. ಮನೆಯು ಧನಾತ್ಮಕ ಶಕ್ತಿಯಿಂದ ತುಂಬಿರಬೇಕಾದ್ರೆ ಕೆಲವೊಂದು ವಸ್ತುಗಳನ್ನು ನಾವು ಮನೆಯಲ್ಲಿ ಇಟ್ಕೊಳ್ಬೇಕು, ಹಾಗೂ ಇನ್ನು ಕೆಲವೊಂದು ವಸ್ತುಗಳನ್ನು ಮನೆಯಿಂದ ಹೊರಹಾಕಬೇಕು. ಯಾಕೆಂದರೆ ಇಂತಹ ವಸ್ತುಗಳು ಮನೆಗೆ ಧನಾತ್ಮಕ ಶಕ್ತಿಗಳು ಆಹ್ವಾನಿಸುವುದನ್ನು ಅಥವಾ ಮನೆಯಲ್ಲಿ ಧನಾತ್ಮಕ ಶಕ್ತಿಗಳು ನೆಲೆಸುವುದನ್ನು ತಡೆಯುತ್ತೆ. ಅಂತಹ ವಸ್ತುಗಳು ಯಾವುದು? ಬಳಸದೇ ಇರುವಂತಹ ವಸ್ತುಗಳು. ಮನೆಯಲ್ಲಿ ನಾವು ದೀರ್ಘಕಾಲದಿಂದ ಬಳಸದೇ ಇರುವಂತಹ ವಸ್ತುಗಳು ಸಂಗ್ರಹಿಸಿ ಇಟ್ಕೊಳ್ಳೋದ್ರಿಂದ ನಕಾರಾತ್ಮಕ ಶಕ್ತಿಗಳು ಮನೆಯಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ. ಆದ್ದರಿಂದ ನಮ್ಮ ಮನೆಯಲ್ಲಿ ಯಾವುದೂ ಬಳಸದೇ ಇರುವಂತಹ ವಸ್ತುಗಳಿದ್ದರೆ ಆ ವಸ್ತುಗಳನ್ನು ಹಿಂದೆ ಮನೆಯಿಂದ ಹೊರಹಾಕಬೇಕು. ಅಂತಹ ವಸ್ತುಗಳು ಮನೆಯಲ್ಲಿ ಇಟ್ಕೊಳ್ಬಾರ್ದು. ದೀರ್ಘಕಾಲದವರೆಗೆ ಒಂದು ವಸ್ತುಗಳನ್ನು ಬಳಸದೆ ಹಾಗೆ ಇಟ್ಕೊಳ್ಳೋದ್ರಿಂದ ಅದು ಆ ಸ್ಥಳದಲ್ಲಿನ ಧನಾತ್ಮಕ ಶಕ್ತಿಯ ಪ್ರಭಾವವನ್ನು ನಕಾರಾತ್ಮಕ ಶಕ್ತಿಯಿಂದ ಕಡಿಮೆ ಮಾಡ್ತಾ ಹೋಗುತ್ತೆ. ಎರಡನೇದು ಕಬ್ಬಿಣದ ವಸ್ತುಗಳು. ಕಬ್ಬಿಣದ ವಸ್ತುಗಳು ಶನಿದೇವನೊಂದಿಗೆ ಹಾಗೂ ಇನ್ನಿತರ ಗಾಢವಾದ ಶಕ್ತಿಗಳೊಂದಿಗೆ ಸಂಬಂಧವನ್ನು ಹೊಂದಿರುವಂತಹ ಲೋಹ ಅಂತ ಹೇಳ್ಬೋದು. ಮನೆಯಲ್ಲಿ ನಾವು ಕಬ್ಬಿಣದ ಚೂಪಾದ ವಸ್ತುಗಳನ್ನು ಇಟ್ಕೊಳ್ಳೋದ್ರಿಂದ ಅದು ಮನೆಯ ಧನಾತ್ಮಕ ಶಕ್ತಿಯ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ ಅಂತಲೂ ಸಹ ಹೇಳ್ಬೋದು. ಅಗತ್ಯಕ್ಕೆ ಬಾರದ ಅಥವಾ ಚೂಪಾದ ಕಬ್ಬಿಣದ ವಸ್ತುಗಳನ್ನು ಮನೆಯಲ್ಲಿ ಇಟ್ಕೊಳ್ಳೋದ್ರಿಂದ ಮನೆಯ ಶಾಂತ ಮತ್ತು ಶುದ್ಧವಾದ ವಾತಾವರಣ ನಾಶ ಆಗುತ್ತೆ. ಮನೆಯಲ್ಲಿ ಕಲಹಗಳು ಸೃಷ್ಟಿಯಾಗಿ ಧನಾತ್ಮಕ ಶಕ್ತಿಯು ಉಳಿಯದಂತೆ ಇದು ಮಾಡುತ್ತೆ. ಉಪಯೋಗಿಸದೇ ಇರುವಂಥ ತುಕ್ಕು ಹಿಡಿದ ಅಥವಾ ರಸ್ಟ್ ಹಿಡಿದ ಕಬ್ಬಿಣದ ವಸ್ತುಗಳನ್ನು ಈಗಿಂದೀಗಲೇ ಮನೆಯಿಂದ ಹೊರ ಹಾಕೋದು ತುಂಬಾ ಉತ್ತಮ. ಇನ್ನು ಮುಂದಿನದು ನೋಡೋದಾದರೆ ಚೂಪಾದ ವಸ್ತುಗಳು, ಶಾರ್ಪ್ ವೆಪನ್ಸ್ ಅಂತ ಹೇಳ್ಬೋದು. ಮನೆಯಲ್ಲಿ ಚಾಕು ಅಥವಾ ಕತ್ತರಿಯಂತಹ ಆಕ್ರಮಣಶೀಲತೆಗೆ ಸಂಬಂಧಿಸಿದ ವಸ್ತುಗಳು ಮಂಗಳಕರ ಕಾರ್ಯ ನಡೆಯುವ ಸಂದರ್ಭದಲ್ಲಿ ಅಥವಾ ಶುಭ ಕಾರ್ಯದ ಸಮಯದಲ್ಲಿ ಖರೀದಿಸಬಾರ್ದು. ಮನೆಯಲ್ಲಿ ಮಂಗಳಕರ ಕಾರ್ಯ ಮಾಡುವಾಗ ಮನೆಯ ವಾತಾವರಣವು ಧನಾತ್ಮಕ ಶಕ್ತಿಗಳಿಂದ ತುಂಬಿರುತ್ತೆ, ಅಂದರೆ ಪಾಸಿಟಿವಿಟಿಯಿಂದ ತುಂಬಿರುತ್ತೆ. ಅಂತಹ ಸಂದರ್ಭದಲ್ಲಿ ನಾವು ಈ ರೀತಿ ಚೂಪಾದ ವಸ್ತುಗಳನ್ನು ಖರೀದಿಸೋದ್ರಿಂದ ಅದು ಆ ಧನಾತ್ಮಕ ಶಕ್ತಿಯನ್ನು ಮನೆಯಿಂದ ದೂರವಾಗುವಂತೆ ಮಾಡುತ್ತೆ, ಕೆಲಸಗಳಿಗೆ ಅಡೆತಡೆಯನ್ನು ಸಹ ಉಂಟು ಮಾಡುತ್ತೆ. ಈ ವಿಚಾರದ ಬಗ್ಗೆ ತುಂಬಾ ಎಚ್ಚರಿಕೆಯಿಂದ ಇರಬೇಕು. ಇನ್ನು ಮುಂದಿನದು ಕಪ್ಪು ಬಣ್ಣದ ವಸ್ತುಗಳು. ಹಿಂದೂ ಧರ್ಮದಲ್ಲಿ ಕಪ್ಪು ಬಣ್ಣವು ಭಾರೀ ಶಕ್ತಿಯನ್ನು ಹೊಂದಿರುವ ಬಣ್ಣವೆಂದು ಪರಿಗಣಿಸಬಹುದು. ಹಾಗಾಗಿ ಶುಭ ಅಥವಾ ಮಂಗಳಕರ ಕಾರ್ಯದಲ್ಲಿ ನಾವು ಕಪ್ಪು ಬಟ್ಟೆಯನ್ನು ಧರಿಸೋದು ಅಶುಭ ಅಂತ ನಂಬ್ತೀವಿ. ಕಪ್ಪು ಬಣ್ಣವು ಶನಿಯೊಂದಿಗೆ ಸಂಬಂಧವನ್ನು ಹೊಂದಿದಂತಹ ಬಣ್ಣ ಅಂತಲೂ ಸಹ ಹೇಳ್ಬೋದು. ಮನೆಯಲ್ಲಿ ಯಾವಾಗಲೂ ಪ್ರಕಾಶಮಾನವಾದ ಬಣ್ಣಗಳನ್ನು ಬಳಸಬೇಕು. ಕಪ್ಪು ಬಣ್ಣವು ಮನೆಯಲ್ಲಿರುವ ಸಕಾರಾತ್ಮಕ ಅಥವಾ ಧನಾತ್ಮಕ ಶಕ್ತಿಯ ಮೇಲೆ ಪರಿಣಾಮ ಬೀರೋದ್ರಿಂದ ಅಂತಹ ಕಪ್ಪು ಬಣ್ಣದ ವಸ್ತುಗಳನ್ನು ಮನೆಯಲ್ಲಿ ಇಟ್ಕೊಳ್ಬಾರ್ದು, ಆದಷ್ಟು ಅವಾಯ್ಡ್ ಮಾಡಬೇಕು. ಇನ್ನು ಯಾವ ರೀತಿಯ ವಸ್ತುಗಳನ್ನು ಮನೆಯಲ್ಲಿ ಇಟ್ಕೊಳ್ಳೋದು ಶುಭಕರ, ಇಂತಹ ವಸ್ತುಗಳನ್ನು ಯಾವಾಗಲೂ ಮನೆಯಲ್ಲಿ ಇಟ್ಕೊಳ್ಬೇಕು ಅನ್ನೋ ವಸ್ತುಗಳು ಯಾವುದು ಅಂತ ನೋಡೋದಾದರೆ, ದೇವರ ವಿಗ್ರಹ ಮತ್ತು ಪೂಜೆಗೆ ಅಗತ್ಯವಾದ ವಸ್ತುಗಳು ಖಂಡಿತವಾಗ್ಲೂ ಮನೆಯಲ್ಲಿ ಇಟ್ಕೊಂಡಿರಬೇಕು. ಹೂವುಗಳು, ಹಣ್ಣುಗಳು ಮನೆಯಲ್ಲಿ ಯಾವಾಗಲೂ ಇರಬೇಕು. ದೀಪಗಳು ಮತ್ತು ಸಾಂಪ್ರದಾಯಿಕ ಅಲಂಕಾರಿಕ ವಸ್ತುಗಳು ಮನೆಯಲ್ಲಿ ಇರಬಹುದು. ಶುದ್ಧವಾದ ಬಟ್ಟೆಗಳು, ಆಭರಣಗಳು ಸಹ ಮನೆಯಲ್ಲಿ ಇರಬೇಕು. ಇನ್ನು ಉಪಯೋಗಿಸದೆ ತುಂಬ ದಿನಗಳಿಂದ ಇಟ್ಟಿರುವಂಥ ಹಳೆಯ ಬಟ್ಟೆಗಳನ್ನು ಆಗಾಗ್ಗೆ ತೆಗೆದು ಬೇರೆಯವ್ರಿಗೆ ಕೊಡಬೇಕು ಅಥವಾ ಹೊರಗಡೆ ಹಾಕೋದು ಶುಭಕರ. ತುಂಬ ಹಳೆಯ ಬಟ್ಟೆಗಳು, ಹರಿದೋಗಿರುವಂಥ ಬಟ್ಟೆಗಳು, ಉಪಯೋಗಿಸದೇ ಇರುವಂಥ ಚಪ್ಪಲಿಗಳು ಇವುಗಳನ್ನು ಸಹ ಮನೆಯಲ್ಲಿ ಇಟ್ಕೊಳ್ಬಾರ್ದು. ಆಗಾಗ್ಗೆ ಮನೆಯಿಂದ ಆ ವಸ್ತುಗಳನ್ನು ಖಾಲಿ ಮಾಡಬೇಕು. ಇದರಿಂದ ಮನೆಯಲ್ಲಿ ಪಾಸಿಟಿವಿಟಿ ಅನ್ನೋದು ಯಾವಾಗಲೂ ನೆಲೆಸಿರುತ್ತೆ. ಮುಂದಿನದು ಮಾಂಸಾಹಾರಿ ವಸ್ತುಗಳು ಮತ್ತು ಮದ್ಯ, ಅಂದರೆ ಡ್ರಿಂಕ್ಸ್. ಮನೆಯಲ್ಲಿ ಧಾರ್ಮಿಕ ಕಾರ್ಯಗಳು ನಡೆಯುವಾಗ, ಪೂಜೆ ಪುನಸ್ಕಾರಗಳು ನಡೆಯುವಾಗ ಅಥವಾ ವಾರದ ಯಾವುದೇ ಶುಭ ದಿನದಂದು ನಾವು ಮನೆಯಲ್ಲಿ ಮಾಂಸಾಹಾರವನ್ನು ಇಟ್ಕೊಳ್ಬಾರ್ದು ಹಾಗೂ ಅದನ್ನು ಸೇವಿಸಲು ಸಹ ಬಾರದು. ಮಾಂಸಾಹಾರ ಮಾತ್ರವಲ್ಲ, ಮದ್ಯವನ್ನು ಕೂಡ ಮನೆಯಲ್ಲಿ ಇಟ್ಕೊಳ್ಳೋದಾಗಲಿ ಅಥವಾ ಅದನ್ನು ಸೇವಿಸೋದಾಗಲಿ ಮಾಡಬಾರ್ದು. ಧಾರ್ಮಿಕ ಕಾರ್ಯಗಳು ನಡೆಯುವಾಗ ಮನೆಯ ವಾತಾವರಣ ಶುದ್ಧವಾಗಿರಬೇಕು ಮತ್ತು ಅದು ಧನಾತ್ಮಕ ಶಕ್ತಿಯಿಂದ ತುಂಬಿರಬೇಕು. ಈ ರೀತಿ ಮಾಂಸಾಹಾರ ಮದ್ಯವನ್ನು ಇಟ್ಕೊಳ್ಳೋದ್ರಿಂದ ಧಾರ್ಮಿಕ ಕಾರ್ಯಗಳಿಗೆ ಸೃಷ್ಟಿಯಾದ ಧನಾತ್ಮಕ ಶಕ್ತಿಯು ಸಹ ನಾಶ ಆಗೋಗುತ್ತೆ. ಮುಂದಿಂದು ಚರ್ಮದ ವಸ್ತುಗಳು, ಅಂದರೆ ಸ್ಕಿನ್ನಿಂದ ಮಾಡಿರುವಂಥ ವಸ್ತುಗಳು. ಮನೆಯಲ್ಲಿ ಚರ್ಮದಿಂದ ಮಾಡಿರುವ ಶೂಗಳು, ಚೀಲಗಳು ಅಂದರೆ ಬ್ಯಾಗ್ಸ್ ಆಗಿರ್ಬೋದು, ಬೆಲ್ಟ್ಗಳು ಸಾಮಾನ್ಯವಾಗಿ ಇಟ್ಕೊಂಡಿರ್ತಾರೆ.
ಇಂತಹ ವಸ್ತುಗಳನ್ನು ಅಂದರೆ ಚರ್ಮದಿಂದ ತಯಾರಿಸಿದ ವಸ್ತುಗಳನ್ನು ಮನೆಯಲ್ಲಿ ಇಟ್ಕೊಳ್ಳೋದ್ರಿಂದ ಅದು ಮನೆಯಲ್ಲಿನ ಧನಾತ್ಮಕ ಶಕ್ತಿಯನ್ನು ದೂರ ಮಾಡುತ್ತೆ, ಮನೆಯಲ್ಲಿ ಧನಾತ್ಮಕ ಶಕ್ತಿ ನೆಲೆಸದಂತೆ ಮಾಡುತ್ತೆ. ಆದಷ್ಟು ಈ ರೀತಿ ವಸ್ತುಗಳನ್ನು ಖರೀದಿ ಮಾಡದೇ ಇದ್ರೇ ಒಳ್ಳೆಯದು. ಮನೆಯಲ್ಲಿ ಪಾಸಿಟಿವಿಟಿ ಹೆಚ್ಚು ಮಾಡಲು ಯಾವ ವಸ್ತುಗಳನ್ನು ಇಟ್ಕೋಬೇಕು, ಯಾವ ವಸ್ತುಗಳನ್ನು ಇಟ್ಕೋಬಾರ್ದು ಅನ್ನೋ ವಿಚಾರ ನಿಮಗೆ ಇಷ್ಟ ಆಗಿದರೆ ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.